ಗರ್ಭಕೋಶದಲ್ಲಿ ಮಲಮೂತ್ರ ಸುತ್ತಿಕೊಂಡು ಅಪಾಯಕಾರಿ ಸ್ಥಿತಿಯಲ್ಲಿದ್ದ ಮಹಿಳೆಯನ್ನ ಬುಧವಾರ ಭಟ್ಕಳ ತಾಲೂಕು ಆಸ್ಪತ್ರೆಯ ವೈದ್ಯರ ತಂಡ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿ ಮಹಿಳೆ ಹಾಗೂ ಮಗುವಿನ ಪ್ರಾಣವನ್ನ ಕಾಪಾಡಿದ್ದಾರೆ. ತಾಲೂಕಿನ ಶಿರಾಲಿ ನಿವಾಸಿ 34 ವರ್ಷದ ಮಹಿಳೆಯೋರ್ವಳು ತನ್ನ 2ನೆಯ ಗರ್ಭ ಪ್ರಸವ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದಾಗ ಮಲಮೂತ್ರ ಪ್ಲಾಸೆಂಟಾ ಪತ್ತೆಯಾಗಿದೆ. ವೈದ್ಯರು ಮಣಿಪಾಲ್ ಇಲ್ಲವೇ ಮಂಗಳೂರಿಗೆ ತೆರಳುವಂತೆ ಸೂಚಿಸಿದ್ರು. ಆದರೆ ಆಕೆಯ ಕುಟುಂಬದವರು ಆಕೆಯನ್ನ ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ತಾಲೂಕು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾ ಸವಿತಾ ಕಾಮತ್ ಅವರನ್ನು ಎಂಆರ್ಐ ಸ್ಕ್ಯಾನಿಂಗ್ ತಪಾಸಣೆ ಮಾಡಿಸಿದ್ದನ್ನ ಖಚಿತಪಡಿಸಿಕೊಂಡಿದ್ರು. ಶಸ್ತ್ರಚಿಕಿತ್ಸೆಯ ಗಂಭೀರತೆಯನ್ನ ಅರಿತು ಅದರ ಅಪಾಯದ ಮುನ್ಸೂಚನೆಯನ್ನ ಕುಟುಂಬದವರಿಗೆ ನೀಡಿದ್ರು. ಪ್ರಸೂತಿ ತಜ್ಞರಾದ ಡಾ ಶಂಸ್ನೂರ್ ಅವರ ನೇತೃತ್ವದಲ್ಲಿ 1 ಗಂಟೆಯ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿ ಮಹಿಳೆಯ ಗರ್ಭಕೋಶವನ್ನ ಸಂಪೂರ್ಣ ಹೊರತೆಗೆದು ತಾಯಿ ಮಗು ಇಬ್ಬರನ್ನ ರಕ್ಷಣೆ ಮಾಡಿದ್ದಾರೆ. ಮಗು 1.4 ಕೆಜಿ ತೂಕವಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಎನ್ಐಸಿಯು ನಿಗಾದಲ್ಲಿ ಇರಿಸಲಾಗಿದೆ ಎಂದು ಮಕ್ಕಳ ತಜ್ಞ ಡಾ ಸುರಕ್ಷಿತ್ ಶೆಟ್ಟಿ ತಿಳಿಸಿದ್ದಾರೆ. ಮೇಡಮ್ ಹೇಳಿದ ಹಾಗೆ ನಾವು ಅದು 8 ಮಂತಿಗೆ ಡೆಲಿವರಿ ಮಾಡಿಸಿದ್ವಿ. 8 ಮಂತಿಗೆ ಡೆಲಿವರಿ ಮಾಡಿಸುವ ಕಾರಣ ಈಗಾಗಲೇ ಅದು ವ್ಯಾಸ್ಕ್ಯುಲಾರಿಟಿ ಇನ್ಕ್ರೀಸ್ ಆಗಿ ಗರ್ಭಕೋಶನ ಕಂಪ್ಲೀಟ್ಲಿ ಇನ್ವಾಲ್ವ್ ಮಾಡ್ಕೊಂಡಿತ್ತು. ಪ್ಲಾಸೆಂಟಾ ಬಿಟ್ಟರೆ ಅದು ಹೊರಗಡೆ ಬರುವ ಪ್ಲಾಸೆಂಟಾ ಅನ್ಮತೆ ಏನಿದೆ ಗರ್ಭಕೋಶಕ್ಕಿಂತ ಹೊರಗಡೆ ಬಂದು ಪ್ಲಾಸೆಂಟಾ ಅದನ್ನ ನಿಮ್ಮ ಬ್ಲಾಡರ್ ಮೂತ್ರಕೋಶನೂ ಇನ್ವಾಲ್ವ್ ಮಾಡಿ ಮೂತ್ರಕೋಶಕ್ಕೂ ತೊಂದರೆ ಉಂಟಾಗುತ್ತೆ. ಸೊ ಐಡಿಯಲಿ ಸ್ಪೀಕಿಂಗ್ ಪ್ಲಾಸೆಂಟಾ ಅಕ್ವಿಟ್ ಆದರೆ 32 to 34 ವೀಕ್ಸಲ್ಲಿ ಡೆಲಿವರಿ ಮಾಡಿಸ್ಬಿಡ್ಬೇಕು. ಅದಲ್ಲದೆ ಇವರಿಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು. ಹಾಗಾಗಿ ಎಮರ್ಜೆನ್ಸಿ ಇವೆಂಟ್ ಮಾಡಬೇಕಾಗಿತ್ತು. ಇದರಲ್ಲಿ ನಮ್ಮ ಹಾಸ್ಪಿಟಲಲ್ಲಿ ಮಾಡೋಕ್ಕೆ ಸಾಧ್ಯ ಆಗಿದ್ದ ಕಾರಣ ಏನಂದರೆ ನಮಗೆ ಎನ್ಕರೇಜ್ಮೆಂಟ್ ಸಿಕ್ತು. ಅನಸ್ಥೆಟಿಸ್ಟ್, ಸರ್ಜನ್ಸ್, ಪೀಡಿಯಾಟ್ರಿಷಿಯನ್ ಎಲ್ಲರೂ ಸರಿಯಾಗಿ ನಮ್ಮ ಹೆಲ್ಪಿಗೆ ಬಂದಿದ್ದ ಕಾರಣ ಮಾಡೋಕ್ಕೆ ಸಾಧ್ಯ ಆಯಿತು. ಇಲ್ದಿದ್ರೆ ಈವನ್ ಒಬ್ಬರೇ ಇದ್ರೂ ಪ್ರಯೋಜನ ಇಲ್ಲ, ಮಾಡೋಕ್ಕಾಗೋದಿಲ್ಲ. ಮಹಿಳೆಯ ಗರ್ಭಧಾರಣೆ ಸಂದರ್ಭದಲ್ಲಿ ಕಂಡುಬರುವ ಅಪರೂಪದ ಪ್ರಕರಣ ಇದಾಗಿದೆ. ಇಂತಹ ಸನ್ನಿವೇಶದಲ್ಲಿ ಮಹಿಳೆಯರು ತೀವ್ರ ರಕ್ತಸ್ರಾವವಾಗಿ ಮರಣ ಹೊಂದುತ್ತಾರೆ. ತಾಲೂಕು ಆಸ್ಪತ್ರೆಯಲ್ಲಿ 25 ವರ್ಷಗಳ ನಂತರ ಇಂತಹ ಪ್ರಕರಣವನ್ನ ನಮ್ಮ ವೈದ್ಯರ ತಂಡ 1 ಗಂಟೆಯ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿದ್ದು ತಾಯಿ ಮತ್ತು ಮಗು ಇಬ್ಬರು ಸುರಕ್ಷಿತವಾಗಿದ್ದಾರೆ ಎಂದು ತಾಲೂಕು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾ ಸವಿತಾ ಕಾಮತ್ ತಿಳಿಸಿದ್ದಾರೆ. ಜನರಲಿ ಪ್ರೆಗ್ನೆನ್ಸಿ ಅಂದ್ರೆ ಪ್ರೆಗ್ನೆಂಟ್ ವುಮನ್ ಅಲ್ಲಿ ಪ್ಲಾಸೆಂಟಾ ನಾವೇನು ಮಲಮೂತ್ರ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಅದು ಗರ್ಭಕೋಶಕ್ಕೆ ಅಂಟುಕೊಂಡಿರ್ತದೆ. ಮಗು ಒಟ್ಟಿಗೆ ಅದು ಸಹ ಹೊರಗೆ ತೆಗಿತೇವೆ. ನಾರ್ಮಲ್ ಡೆಲಿವರಿ ಆದರೂ ಸಿಸೇರಿಯನ್ ಆದರೂ ಹೊರಗೆ ತೆಗಿತೇವೆ. ಇದೊಂದು 1001 ಅಥವಾ ಅದಕ್ಕಿಂತ ಕಡಿಮೆ ಆಗುವಂಥದ್ದು. ಇಲ್ಲಿ ನಮ್ದು ಪ್ಲಾಸೆಂಟಾ ಏನಿದೆ ಅದು ನಮ್ಮ ಗರ್ಭಕೋಶದ ಒಳಗಡೆ ಸೇರಿಕೊಂಡು ಎಲ್ಲ ಕಡೆ ಅದು ಹರಡಿರುತ್ತೆ. ಅಂತ ಪರಿಸ್ಥಿತಿಯಲ್ಲಿ ಅದು ಡಯಾಗ್ನೋಸ್ ಆಗದಿದ್ರೆ, ಮೊದಲೇ ಡಯಾಗ್ನೋಸಿಸ್ ಆಗದಿದ್ರೆ ನಾರ್ಮಲ್ ಡೆಲಿವರಿ ಆದಮೇಲೆ ತಾಯಿ ಬ್ಲೀಡಿಂಗ್ ಅಲ್ಲಿ ಸಾಯ್ತು. ಸಿಸೇರಿಯನ್ ಅಲ್ಲಾದ್ರೂ ಅದ್ರ ಮೊದಲೇ ಡಯಾಗ್ನೋಸ್ ಮಾಡಿಲ್ಲದೆ ಇರೋದ್ರಿಂದ ನಾವು ಮಗುನ್ ತೆಗೆದು ಪ್ಲಾಸೆಂಟಾ ತೆಗೆದು ಕೂಡಲೇ ಅದು ಬ್ಲೀಡಿಂಗ್ ಆಗಿ ಮರಣ ಹೊಂದ್ತಾರೆ ತಾಯಿ. ಅಂಥದ್ದು ಹಿಂದೆ ಸಹ ಭಟ್ಕಳದಲ್ಲಿ ಕೆಲವು ಉದಾಹರಣೆಗಳಿದ್ದಾವೆ. ಮೊದಲೇ ಡಯಾಗ್ನೋಸ್ ಆಗದೆ ಸಿಸೇರಿಯನ್ ತಗೊಂಡು ಸಿಸೇರಿಯನ್ ಆಗಿ ಟೇಬಲ್ ಮೇಲೆ ಅಥವಾ ಆಪರೇಷನ್ ಆಗಿ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಪೇಷಂಟ್ ಮರಣ ಹೋಗಿ ಹೊಂದಿರೋದು ಉದಾಹರಣೆಗಳು ನಮ್ಮ ಅನುಭವದಲ್ಲಿದ್ದಾವೆ. ಸೊ ಈ ಪೇಷಂಟಿಗೆ ಏನಾಯ್ತು ಅಂತ ಹೇಳಿದ್ರೆ ಬೇರೆ ಕಡೆ ತೋರಿಸ್ತಾ ಇದ್ರು, ಅಲ್ಲಿ ಆಗೋದಿಲ್ಲ ಮಣಿಪಾಲಕ್ಕೆ ಹೋಗಿ ಅಂತ ಹೇಳಿರೋ ಕೇಸ್ ಇದು. ಅದು ಸ್ಕ್ಯಾನಿಂಗ್ ಅಲ್ಲಿ ಹೊಟ್ಟೆ ಸ್ಕ್ಯಾನಿಂಗ್ ಅಲ್ಲಿ ಮಾಡಿದಾಗ ಇದು ಡೌಟ್ಫುಲ್ ಇದೆ, ಇದು ಪ್ಲಾಸೆಂಟಾ ಎಕ್ವಿಟಾ ಇರ್ಬೋದು ಅಂತ ಸ್ಕ್ಯಾನಿಂಗ್ ಅಲ್ಲಿ ಬಂದಿತ್ತು. ಅದನ್ನ ಕನ್ಫರ್ಮ್ ಮಾಡಲಿಕ್ಕೆ ಮೇಡಮ್ ಬೈದವೆ ನಮ್ಮ ಡಾಕ್ಟರ್ ಶಂಸ್ನೂರ್ ಅವ್ರು ಮೊದಲೇ ಇದ್ರು, ಇದೆಲ್ಲ ಗೊತ್ತಿದೆ. ಈಗ ಪುನಃ NHM ಅಡಿಯಲ್ಲಿ ತಾಲೂಕು ಹಾಸ್ಪಿಟಲ್ ಕೆಲಸಕ್ಕೆ ಸೇವೆಗೆ ಲಭ್ಯರಿದ್ದಾರೆ. ಅವರ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ನಿಮಗೆಲ್ಲ ಏನು ಹೇಳಬೇಕಾಗಿಲ್ಲ. ಆಲ್ರೆಡಿ ಶಿ ಇಸ್ ವೆರಿ ಪಾಪ್ಯುಲರ್. ಅದೇನಾಯ್ತು, ಸ್ಕ್ಯಾನಿಂಗಿಗೆ ಪುನಃ MRI ಮಾಡಿದ್ರೆ ಅದು ಕನ್ಫರ್ಮ್ ಆಗ್ತದೆ. ಬರೀ ಇದಕ್ಕಿಂತ ಅಂತೇಳಿ ನಾವು ಉಡುಪಿಲಿ ಕಳಿಸಿ ಪೇಷಂಟನ್ನು ಉಡುಪಿ MRI ಸ್ಕ್ಯಾನಿಂಗ್ ಮಾಡಿಸಿ ಕರ್ಕೊಂಡ್ಬಂದ್ವಿ. ಅವರು ಆಕ್ಚುಲಿ 2-3 ದಿನ ತಗೊಂಡಿದ್ರು ರಿಪೋರ್ಟ್ ಮಾಡ್ಲಿಕ್ಕೆ. ಅಷ್ಟು ಅಂದ್ರೆ ಸೆಕೆಂಡ್ ಒಪಿನಿಯನ್, ಥರ್ಡ್ ಒಪಿನಿಯನ್, ಸುಮಾರು ಜನರ ಹತ್ರ ಅವ್ರು ಸಹ ಒಪಿನಿಯನ್ ತಗೊಳ್ಳೋದು. ದಿನ ಸಿಗುವಂಥದ್ದು ಕೇಸ್ ಅಲ್ಲ. ನನ್ನ 25 ವರ್ಷದ ನಂದು ಅನಸ್ತೇಷಿಯಾ ಸರ್ವಿಸ್ ಅಲ್ಲಿ ಫಸ್ಟ್ ಕೇಸ್ ಇತ್ತು. ನಾವು ಹೀಗೆ ಸಕ್ಸಸ್ಫುಲ್ ಆಗಿ ನಾವು ಇದನ್ನ ಇದು ಮಾಡೋದು. ಪ್ರಸೂತಿ ತಜ್ಞೆ ಡಾ ಶಂಸ್ನೂರ್ ಜೊತೆ ವೈದ್ಯರಾದ ಅರುಣ್, ಪವನ್, ಮಹಾಂತೇಜ್ ಸಹಕರಿಸಿದ್ರು. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.